KD ಮೂವಿ ರಿವ್ಯೂ. ಪಗೋರಾ ಅಂಡ್ ಮಾರ್ಟಿನ್ ಇಂದ ಧ್ರುವ ಸರ್ಜಾ ಅವ್ರ ಡೌನ್ಫಾಲ್ ಶುರು ಆಗಿತ್ತು. ರೀಸೆಂಟ್ಲಿ ಆಗಿರೋ ಸಾಂಗ್ ಕಾಂಟ್ರವರ್ಸಿ ಅಂಡ್ KVN ಪ್ರೊಡಕ್ಷನ್ ಇಶ್ಯೂಸ್ ಇದು ಎಲ್ಲದ್ರ ಮಧ್ಯೆ ಕೊನೆಗೂ ಮೊನ್ನೆ ಧ್ರುವ ಸರ್ಜಾ ಅವ್ರ KD ಮೂವಿ ರಿಲೀಸ್ ಆಯ್ತು. ಟ್ರೈಲರ್ ನೋಡಿ ಮತ್ತೆ ಅದೇ ಹಳೆ ಸ್ಟೋರಿ ಅಂಡರ್ವರ್ಲ್ಡ್ ರಾ ಜನರ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಡೈರೆಕ್ಟರ್ ಪ್ರೇಮ್ ಅವ್ರ ಮೇಲಂತೂ ಒಂದ್ ನಂಬಿಕೆ ಇತ್ತು. ಎಕ್ಸ್ಕ್ಯೂಸ್ ಮೀ ಜೋಗಿ ಅಂತ ಕಲ್ಟ್ ಕ್ಲಾಸಿಕ್ ಮೂವಿಗಳನ್ನ ಕೊಟ್ಟಿರೋ ಡೈರೆಕ್ಟರ್ ಇವರು. ಅಂಡ್ ಕೊನೆಗೂ ಅವ್ರ ಡೈರೆಕ್ಷನ್ ಸ್ಕಿಲ್ ನ KD ಮೂವಿ ಮುಖಾಂತರ ಮತ್ತೆ ತೋರಿಸ್ಕೊಟ್ರು. ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಧ್ರುವ ಸರ್ಜಾ ಆಸ್ ಕಾಳಿದಾಸ ಆ ಕ್ಯಾರೆಕ್ಟರ್ ಸರ್ಕಲ್ ನ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಪ್ರೇಮ್ ಅವರು. ಅಂಡ್ ಮ್ಯೂಸಿಕಲ್ ಪ್ಲೇಸ್ಮೆಂಟ್ಸ್ ಬಗ್ಗೆ ಅಂತೂ ಕೇಳಂಗಿಲ್ಲ. ಹಿ ಈಸ್ ಆಲ್ರೆಡಿ OG ಇನ್ ಇಟ್. ಮೂವಿ ರಿಲೀಸ್ ಆಗೋಕ್ಕೂ ಮುಂಚೆನೆ 2-3 ಸಾಂಗ್ಗಳು ಆಲ್ರೆಡಿ ಹಿಟ್ ಆಗಿ ಹೋಗಿದ್ವು. ಅಂಡ್ ಇಂಟರ್ವಲ್ ಬ್ಲಾಕ್ ಬಗ್ಗೆ ಅಂತೂ ಮಾತಾಡ್ಲೇಬೇಕು. ಅಲ್ಲೊಂದು ಕ್ಯಾರೆಕ್ಟರ್ ಟ್ವಿಸ್ಟ್ ಇದೆ, ಒಂಥರ ಅನ್ಎಕ್ಸ್ಪೆಕ್ಟೆಡ್ ಡಿಫ್ರೆಂಟ್ ಜಾನರ್ ಟೈಪ್ ಇತ್ತದು. ಫಸ್ಟ್ ಹಾಫ್ ವಾಸ್ ಫೈನ್, ಸ್ವಲ್ಪ ಲ್ಯಾಗ್ ಬಿಟ್ರೆ. ಅಂಡ್ ಸೆಕೆಂಡ್ ಹಾಫ್ ಅಲ್ಲಿ ಪ್ರೇಮ್ ಅವ್ರ ರಿಯಲ್ ಸ್ಟೋರಿ ರೈಟಿಂಗ್ ಇದೆ, ಅಲ್ಲಿ ಕಾಣುವಂತ ಕ್ಲೀನ್ ಆಗಿ. ಅಂಡ್ ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನಮ್ ಕಿಚ್ಚ ಸುದೀಪ್ ಸರ್ ಅವ್ರ ಎಂಟ್ರಿ ಕೊಡ್ತಾರೆ ಆಸ್ ಕಾಳಭೈರವ. ಆ ಕ್ಲೈಮ್ಯಾಕ್ಸ್ ಅಲ್ಲಿರೋ ಟ್ವಿಸ್ಟ್ ಅಂಡ್ ಸುದೀಪ್ ಸರ್ಸ್ ಎಂಟ್ರಿ ಒಂದು ಡಿಫ್ರೆಂಟ್ ವೈಬ್ ಸೆಟ್ ಮಾಡ್ತು ಮೂವಿ ಎಂಡ್ ಮಾಡಕ್ಕೆ. ಸೊ ಫೈನಲಿ ಹೇಳ್ಬೇಕಂದ್ರೆ ಎಮೋಷನ್ ಇದೆ, ಡ್ರಾಮಾ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ವಿತ್ ರಾ ಪೀರಿಯಡ್ ಆಕ್ಷನ್ ಡ್ರಾಮಾ ಜಾನರ್. ಸೊ ನಂಗಂತೂ ಮೂವಿ ಇಷ್ಟ ಆಯ್ತು. ನೀವು ಒಂದ್ಸಲ ನಿಮ್ಮ ಹತ್ತಿರದ ಸಿನಿಮಾ ಮಂದಿರಗಳಲ್ಲಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ.